ನರೇಗಾ ಯೋಜನೆಯ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಕೇಳಿ ಬರ್ತಾ ಇದೆ. ಆ ರೀತಿ ಆರೋಪ ಈಗ ಸದ್ಯಕ್ಕೆ ಅಧಿಕಾರಿಗಳು ಅವ್ರ ಕೆಲಸ ಏನು ಅದನ್ನು ಮಾಡ್ತಿದ್ದಾರೆ. ಬಟ್ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸಬೇಕಾಗುತ್ತೆ. ಯಾಕಂದರೆ ಅಧಿಕಾರಿಗಳಿಗೆ ಏನೇ ಹೇಳಿದರೂ ಕೂಡ ಅವರು ಕೇಳಿಸೋದಿಲ್ಲ. ಕಳಪೆ ಕಾಮಗಾರಿಯನ್ನು ಮಾಡೋದು ಅಥವಾ ದಾಖಲೆ ಇಲ್ಲದೇ ಇರುವಂಥ ಬಿಲ್ಗಳನ್ನು ಸೃಷ್ಟಿ ಮಾಡಿ ಎಷ್ಟು ಬೇಕೋ ಅಷ್ಟು ಹಣವನ್ನು ಲೂಟಿ ಮಾಡುವಂಥ ಕೆಲಸ ಕೇವಲ ಬೆಳಗಾವಿ ಭಾಗದಲ್ಲಿ, ಈಗ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರೆ ಕೇವಲ ಬೆಳಗಾವಿ ಭಾಗದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಕೂಡ ಆಗುತ್ತೆ. ಸೊ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡಿ ಮೇಲಾಧಿಕಾರಿಗಳಿಗೆ ಒಂದು ಗಮನಕ್ಕೆ ತರುವಂಥ ಕೆಲಸವನ್ನು ಅಲ್ಲಿರುವಂಥ ಕಾರ್ಯಕರ್ತರು ಅಂದರೆ ಕರವೇ ಕಾರ್ಯಕರ್ತರು ಮಾಡಿರುವಂಥ ಪ್ರತಿಭಟನೆ ಇದು. ನರೇಗಾ ಯೋಜನೆ ಕಾಮಗಾರಿ ಅಲ್ಲಿ ಏನೇನು ಬರುತ್ತೆ, ಕಳಪೆ ಕಾಮಗಾರಿ, ಬೇರೆ ಬೇರೆ ರೀತಿಯ ಕಾಮಗಾರಿಗಳು ಬರುತ್ತೆ, ನಕಲಿ ಬಿಲ್ ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಗುಳು ಮಾಡಿದ್ದಾರೆ, ತಿಂದು ತೆಗೆದಿದ್ದಾರೆ ಅಂತೇಳಿ. ಸೊ ಅದಕ್ಕೆ ಕಡಿವಾಣ ಬೇಕಾಗತ್ತೆ. ಅಧಿಕಾರಿಗಳು ಅಂದರೆ ಈ ಪಂಚಾಯತಿ ಅಧಿಕಾರಿ ಮತ್ತು ಆಡಳಿತದ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಮೇಲಾಧಿಕಾರಿಗಳು ಕೂಡಲೇ ಪರಿಶೀಲನೆ ಮಾಡಬೇಕು ಅಂತೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಹಿಂಗಾಗತ್ತೆ ಅಂತ ಹೇಳಿದ್ರೆ ನೀವು ಹೇಳೋರಿಲ್ಲ, ಕೇಳೋರಿಲ್ಲ, ಪ್ರಶ್ನೆ ಮಾಡೋರಿಲ್ಲ. ಆ ಲೆವೆಲಲ್ಲಿ ಇಲ್ಲಿ ಜನರಿಗೂ ಕೂಡ ಗೊತ್ತಾಗೋ ಇರೋದಿಲ್ಲ. ಅಂದರೆ ಅಲ್ಲಿ ಏನೇನು ಕೆಲಸ ಕಾರ್ಯ ಬರುತ್ತೆ, ಜನರಿಗೆ ಹೇಗೆ ತಲುಪಿಸಬೇಕು, ಏನಾಗಬೇಕು ಅಂತೇಳಿ. ನೋಡಿ, ರಾತ್ರಿಯ ಸಮಯದಲ್ಲಿ ಪಂಚಾಯತಿ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಲೂಟಿ ಆಗ್ತಿದೆ ಅಂತ. ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತಿತ್ತು ಪಂಚಾಯತಿಗೆ ಹೋಗಿ. ಆದರೆ ಇವರು ಸರಿಯಾಗಿ ಅದ ಅಭಿವೃದ್ಧಿಗೆ ಬಳಸದೆ ತಮ್ಮ ಸ್ವಾರ್ಥ ಮತ್ತು ಪ್ರತಿಷ್ಠೆಗೆ ಬಳಸುವಂಥ ಕೆಲಸ ಮಾಡೋದರು. ಅಲ್ಲಿ ಶಿರಗಾಂವ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಎಲ್ಲ ಸದಸ್ಯರು ಸೇರಿಕೊಂಡು ಮತ್ತು ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಎಲ್ಲರೂ ಸದಸ್ಯರು ಅದರಾಗ ಭಾಗಿಯಾಗಿದ್ದರು. ಶಿರಗಾಂವ್ ಗ್ರಾಮ ಪಂಚಾಯತಿ ಭ್ರಷ್ಟ ಆಗೈತಿ. ಅದರಿಂದ ಈಗ ಉದ್ಯೋಗ ಮಾಡೋಂಥ ವ್ಯಕ್ತಿಗಳಿಗೆ ಉದ್ಯೋಗ ಕಲ್ಪಿಸಿಕೊಡ್ತಾ ಇಲ್ಲ ಗ್ರಾಮ ಪಂಚಾಯತಿ ಅವರು. ತಮ್ಮ ಇದನ್ನ ಒಳಗೆ JCP ಹಚ್ಚಿ ಕೆಲಸ ಮಾಡ್ತಾ ಇದ್ದಾರೆ ನರೇಗಾ ಯೋಜನೆ ಒಳಗೆ. ಅದ್ರೊಳಗೆ ಮತ್ತು ಈಗ JCP ಹಚ್ಚೋದಲ್ದ ಅದೇ ಪ್ರತಿ ಸಲ ಅದನ್ನ ಫೋಟೋ ತೆಗೆದು ಅದನ್ನೇ ಬಿಲ್ ಅದ್ರದೇ ತೆಗಿಯಾಕದಾರು. ಬೇರೆ ಯಾವ ತೆಗಿಯಾನಿಲ್ಲ. ಒಂದು ಬಿಲ್ಕ್ಕೆ 4 ಮಂದಿನ ಫೋಟೋ ನಿಲ್ಸಾಕದಾರು. ಆ ಫೋಟೋದಾಗ ನಿಂತಂಥ ವ್ಯಕ್ತಿಗಳು ಬೇರೆ ಇರ್ತಾರು ಮತ್ತು ಕೆಲಸ ಮಾಡುವಂಥ ವ್ಯಕ್ತಿಗಳು